ಅನುಕೂಲ ಆಗುತ್ತೆ, ವಿದ್ಯುತ್ತಿನ ಗುಣಮಟ್ಟ ಹೆಚ್ಚಾಗುತ್ತೆ, ಸೋರಿಕೆ ತಡೆಗಟ್ಟುತ್ತೆ ಮತ್ತು ತಂತಿಗಳು ಇವತ್ತು ಇರೋದ್ರಿಂದ ಏನು ಒಂದು ಸೇಫ್ಟಿ ಇದೆ ಆ ಸೇಫ್ಟಿ ಕೂಡ ಜಾಸ್ತಿ ಆಗುತ್ತೆ, ಜನಕ್ಕೆ ಅಪಘಾತ ಆಗೋಂಥದ್ದು ತಪ್ಪುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸುಮಾರು 100 ಕೋಟಿಯಲ್ಲಿ ಇದನ್ನು ನಾವು ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಇದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಇಂಧನ ಸಚಿವರಿಗೆ ವಿಶೇಷವಾದಂಥ ಧನ್ಯವಾದಗಳನ್ನ ನಾವು ಈ ಸಂದರ್ಭದಲ್ಲಿ ಕೋರಬೇಕಾಗ್ತದೆ. ಯಾಕಂದರೆ ಅವರು ಹೊಸಕೋಟೆ ನಗರದ ಒಂದು ಬೆಳವಣಿಗೆ ಅಭಿವೃದ್ಧಿನ ಮನಗೊಂಡು ಇದಕ್ಕೆ ಈ ಒಂದು ಯೋಜನೆಯನ್ನು ಕೊಟ್ಟಿದ್ದಾರೆ ಅಂತಂದರೆ ಅವ್ರಿಗೆ ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ. ಇವತ್ತು ಈ ಒಂದು ಯೋಜನೆನ ಸುಮಾರು ನಾವು ಇರ್ತಕ್ಕಂಥವರು ಅತ್ಯಂತ ವೇಗವಾಗಿ, ನೀಟಾಗಿ, ಸುಸಜ್ಜಿತವಾಗಿ ಮಾಡಬೇಕು ಅಂತ ಮಾರ್ಗದರ್ಶಿ ಸೂಚನೆ ಕೊಟ್ಟು 6 ತಿಂಗಳೊಳಗಡೆ ಈ ಕಾಮಗಾರಿನ ಮುಗಿಸ್ಬೇಕು ಅಂತ ನಾವು ಅವ್ರಿಗೆ ಒಂದು ಗಡುವನ್ನ ಕೊಟ್ಟಿದ್ದೀವಿ. ಇದರಲ್ಲಿ ವಿಶೇಷವಾದ ಏನಂತಂದರೆ ಒಂದು ಕೇಬಲ್ ಡಕ್ಟ್ನ ಮಾಡುವ ಮುಖಾಂತರವಾಗಿ ಬೇರೆ ಬೇರೆ ಕಡೆ HDD ಕೇಬಲ್ ಅಂತ ಹಾಕಿ ಕೇಬಲ್ನ ರೋಡಲ್ಲಿ ಡ್ರಿಲ್ಲಿಂಗ್ ಮುಖಾಂತರ ಮಾಡ್ತಾರೆ. ಬಟ್ ನಮ್ಮಲ್ಲಿ ಮೇನ್ ಕೇಬಲಿನ ಅಳವಡಿಕೆಯನ್ನು ನಾವು ಡಕ್ಟ್ ಮುಖಾಂತರ ಮಾಡಿ ಬೇರೆ ಏನು ಲೋ ಟೆನ್ಷನ್ ಫೀಡರ್ ಇರುತ್ತೆ ಅವನ್ನ ನಾವು ಇವತ್ತು HD ಮೆಥಡಲ್ಲಿ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ನಗರ ಬೆಳೀತಾ ಹೋದರೂ ಕೂಡ ಎಲ್ಲಿ ಕೂಡ ವಿದ್ಯುತ್ ತೊಂದರೆ ಆಗದಿದ್ದಂಥ ರೀತಿಯಲ್ಲಿ ನಾವು ವ್ಯವಸ್ಥೆನ ಬೆಳೆಸ್ಕೊಂಡು ಹೋಗುವಂಥದ್ದು ನಮಗೊಂದು ಸಮಾಧಾನ, ಸಂತೋಷ. ಇವತ್ತು ವಿರೋಧ ಪಕ್ಷಗಳ ಕೆಲಸ ಸುಮ್ಮನೆ ಅನಗತ್ಯವಾಗಿ ಟೀಕೆ ಟಿಪ್ಪಣಿಗಳು ಮಾಡೋದು ಬಿಟ್ಟರೆ ನಾವಿವತ್ತು ರಾಜ್ಯದಲ್ಲಿರ್ತಕ್ಕಂಥ 3 ಕೋಟಿ ಹೆಣ್ಮಕ್ಳಿಗೆ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡೋಕ್ಕೆ ನಾವು ಅವಕಾಶ ಮಾಡಿಕೊಟ್ಟಾಗ ಹೆಣ್ಮಕ್ಳು ಕೆಟ್ಟೋಗ್ತಾರಂತೇಳಿ ನಾವು ಉಚಿತವಾಗಿ ಮಾಡಬೇಕಾ ಏನು ಮಾಡಬೇಕು ಅಂತೇಳಿ ವಿರೋಧ ಪಕ್ಷಗಳು ನಮ್ಗೆ ಕೊಡಬೇಕು. ಅವ್ರು ಸುಮ್ಮನೆ ಟೀಕೆಗಳು ಮಾಡೋಕ್ಕೆ, ಸುಮ್ಮನೆ ಟಿಪ್ಪಣಿಗಳು ಮಾಡೋಕ್ಕೆ, ಸುಮ್ಮನೆ ಏನೊಂದು ಹೇಳಬೇಕು ಅಂತ ನಿಟ್ಟಿನಲ್ಲಿ ಇವತ್ತು ಅವ್ರು ಮಾತಾಡ್ತಾರೆ. ಅದಕ್ಕೆ ಯಾವುದೇ ಒಂದು ಅರ್ಥ ಇಲ್ಲ. ಸಹಜವಾಗಿ ನಾವು ನೋಡ್ತಾ ಇದ್ದಂಗೆ ಇಂದಿನ ದರ ಇವತ್ತದು ಕೇಂದ್ರ ಸರ್ಕಾರದ ಕೈಯಲ್ಲಿದೆ. BJPಯವರು, ವಿರೋಧ ಪಕ್ಷದವರು ದಯವಿಟ್ಟು ಮನವಿ ಮಾಡಿ ಕೇಂದ್ರ ಸರ್ಕಾರದಲ್ಲಿ ಇಂಧನದ ಬೆಲೆನ ಕಡಿಮೆ ಮಾಡಿದ್ರೆ ನಾವು ಕೂಡ ಇವತ್ತು ಏನು ಸಂಚಾರದ ಒಂದು ಬೆಲೆ ಟಿಕೆಟ್ ಪ್ರೈಸ್ ಏನಿದೆ ಅದನ್ನು ನಾವು ಕಡಿಮೆ ಮಾಡ್ಬೋದು. ಇವತ್ತು ಅವ್ರು ಅದನ್ನೇನು ಮಾಡಿದೆ ಇವತ್ತಿಲ್ಲಿ ಬಂದು ಇವತ್ತು ಯಾಕೆ ವಿದ್ಯುತ್ ಜಾಸ್ತಿ, ಯಾಕೆ ಇವತ್ತು ಟಿಕೆಟ್ ಬೆಲೆ ಜಾಸ್ತಿ ಆಗಿದೆ ಅಂದರೆ ಬೇರೆ ಬೇರೆ ರೀತಿಯಾಗಿ ಇವತ್ತು ನಮ್ಮ ಡೀಸೆಲ್ ಬೆಲೆ ಆಗಿರ್ಬೋದು, ಜನಕ್ಕೆ ನಾವು ಕೊಡ್ತಾ ಇರ್ತಕ್ಕಂಥ ಸಂಬಳಗಳಾಗಿರ್ಬೋದು, ಇವೆಲ್ಲ ಕೂಡ ಹೆಚ್ಚಾಗಿದೆ. ಕಾಲಕ್ರಮೇಣವಾಗಿ ನಾವೆಲ್ಲ ನೋಡ್ತಾ ಇದ್ದಂಗೆ ಬಸ್ ದರಗಳ ಪರಿಷ್ಕರಣೆ ಆಗ್ತಾ ಇರ್ತಕ್ಕಂಥದ್ದು ಸಹಜವಾದಂಥದ್ದು. ಇದು ಕೂಡ ಸಹಜವಾಗಿ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ಒಂದು ರಾಜಕೀಯ ಬಳಸಂಥ ಅಗತ್ಯ ಇಲ್ಲ. ಬಟ್ ಇವತ್ತು ಅದನ್ನು ರಾಜಕೀಯನ ಬೆರೆಸಿ ಇವತ್ತು ಮಾಡ್ತಾ ಇದ್ದಾರೆ, ಅನಗತ್ಯವಾದದ್ದು. ಸರ್ಕಾರ ಖಜಾನೆ ಕಾರ್ಯವನ್ನು ವಿಪಕ್ಷ ನಾಯಕರ ಒಂದು ವಾರ್ಡಲ್ಲಿ ಖಜಾನೆಯಲ್ಲಿ ಹಣನೇ ಇಲ್ಲ ಸರ್ಕಾರದಲ್ಲಿ. ಇವತ್ತು ಖಜಾನೆ ಇಲ್ಲದಿದ್ದರೆ ಇವತ್ತು ನಾನು ನಿಮ್ಗೆ ಹೇಳ್ದಂಗೆ ಹೊಸಕೋಟೆ ತಾಲೂಕಲ್ಲಿ ನಿಮ್ಮ ಕಣ್ಣು ಮುಂದೆ ಇರೋಂಥ 1,500 ಕೋಟಿ ರೂಪಾಯಿ ಅಭಿವೃದ್ಧಿ ಕಾಮಗಾರಿ ಹೇಗೆ ಸಾಧ್ಯ? ಭಾಗ್ಯಗಳು ಸುಮಾರು 250 ಕೋಟಿ ಕೊಡೋಕ್ಕೆ ಹೇಗೆ ಸಾಧ್ಯ? ಖಜಾನೆ ಖಾಲಿ ಆಗಿದ್ರೆ ಇವೆಲ್ಲ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಇರ್ತಾ ಸುಮ್ಮನೆ ಟೀಕೆ ಮಾಡೋಕ್ಕೆ, ಟಿಪ್ಪಣಿ ಮಾಡೋಕ್ಕೆ ಏನಾದರೂ ಹೇಳ್ಬೋದು. ಅಂಕಿಅಂಶಗಳು ತೆಗೆದು ನೋಡಲಿ, ಎಲ್ಲೆಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ನೋಡಿ. ಇನ್ನೂ ನಮ್ಮ ಸರ್ಕಾರ ಇನ್ನೂ ಯೋಜನೆಗಳನ್ನ ಕೊಡುತ್ತೆ. PWDಯಲ್ಲಿ ಇನ್ನೂ 15 ಕಿಲೋಮೀಟರ್ PWD ರೋಡ್ಗಳು ಅಭಿವೃದ್ಧಿ ಮಾಡ್ತೀವಿ. ಪ್ರಗತಿ ಪಥ ಅಂತೇಳಿ ಸುಮಾರು 6,000 ಕೋಟಿ ರೂಪಾಯಲ್ಲಿ ಪ್ರತಿ ತಾಲೂಕಿಗೆ 40 ಕಿಲೋಮೀಟರ್ ಹಂಗೆ ವಿಲೇಜಿರೋ ಗ್ರಾಮ ರಸ್ತೆಗಳೇನವೆ ಅದರ ಅಭಿವೃದ್ಧಿ ಮಾಡುತ್ತದೆ. ಇವೆಲ್ಲ ಆಗಬೇಕಂತಂದರೆ ಖಜಾನೆ ಖಾಲಿ, ಖಜಾನೆ ದಿವಾಳಿ ಅಂತ ಹೇಗೆ ಸಾಧ್ಯ? ಇವತ್ತು ಕರ್ನಾಟಕ ರಾಜ್ಯದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು ಅಂದರೆ ನೀವೇನೇನೆ. ಕೇಂದ್ರ ಸರ್ಕಾರದಿಂದ ಅಂತೂ BJPಯವರು ₹1 ಅನುದಾನ, ₹1 ಸಹಾಯ ನಮ್ಗೆ ಮಾಡಿಕೊಡಲ್ಲ. ಹೋಗಿ ರಾಜ್ಯ ಸರ್ಕಾರ ತನ್ನ ಪ್ರಯತ್ನ ಮಾಡಿ ರಾಜ್ಯನ ಅಭಿವೃದ್ಧಿ ಮಾಡಬೇಕಂದ್ರೆ ಅದನ್ನು ಕೂಡ ನೀವು ಟೀಕೆ ಟಿಪ್ಪಣಿ ಮಾಡಿ ಸತತವಾಗಿ ಅವಮಾನ ಮಾಡ್ಕೊಳ್ತಾ ಬಂದು ಕರ್ನಾಟಕ ರಾಜ್ಯ ಅಭಿವೃದ್ಧಿ ಆಗಲೇಬಾರ್ದು ಅಂತೇಳಿ BJPಯವರ ಧ್ಯೇಯ ಕಲ್ಪನೆ ಇದ್ದಂಗಿದೆ. ಈ ರೀತಿಯಾಗಿ ಮಾತಾಡೋದ್ರಲ್ಲಿ ಯಾವ ಅರ್ಥ ಇದೆ? ಯಾವ ಅಭಿವೃದ್ಧಿ ಕೆಲಸ ನಿಂತಿದೆ? ಯಾವ ಅಭಿವೃದ್ಧಿ ಕಾಮಗಾರಿ ಆಗದೇ ಇದೆ? ರಾಜೀನಾಮೆ ಕೊಡಬೇಕು ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಸಹಜವಾಗಿ ನಾವೆಲ್ಲರೂ ನೋಡ್ದಂಗೆ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಏನಿದ್ದಾರೆ ನಮ್ಮ ಪಾರ್ಟಿಯ ಒಂದು ದೊಡ್ಡ ನಾಯಕರು, ಒಂದು ದೊಡ್ಡ ಧ್ವನಿಯಾಗಿದೆ. ಇವತ್ತು ಆ ಒಂದು ಧ್ವನಿನ ಮೊಟಕುಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಇಲ್ಲ ಸಲ್ಲದ ಆರೋಪನ ಇವತ್ತು ಅವ್ರ ಮೇಲೆ ಮಾಡ್ತಾ ಇದ್ದಾರೆ. ಎಲ್ಲಿ ಕೂಡ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ನೇರವಾಗಿ ಪ್ರಸ್ತಾಪ ಆಗಿಲ್ಲ, ಅವ್ರ ಬಗ್ಗೆ ಏನೂ ಇಲ್ಲ. ಚಾರ್ಜ್ ಶೀಟಲ್ಲಿ FIR ಅಲ್ಲಿ ಅವ್ರ ಹೆಸರೇ ಬಂದಿಲ್ಲ. ಅವ್ರನ್ನ ಯಾಕೆ ಇವತ್ತು ಅವ್ರು ಕೇಳ್ತಾ ಇರೋದ್ರೆ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಆಗಿರ್ಬೋದು, ರಾಜ್ಯ ವಿರೋಧ ಪಕ್ಷದ ಬಗ್ಗೆ ಆಗಿರ್ಬೋದು, ಅವರಲ್ಲಿರ್ತಕ್ಕಂಥ ಕುಂದುಕೊರತೆಗಳನ್ನ ಎತ್ತಿ ತೋರಿಸೋಂಥ ಒಬ್ಬ ನಾಯಕರ ಧ್ವನಿನ ಮೊಟಕುಗೊಳಿಸೋಂಥ ಒಂದು ಕುತಂತ್ರ ಪಿತೂರಿ ಅವರು ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಅದರಲ್ಲಿ ಅವರು ಯಶಸ್ಸು ಕಾಣೋದಿಲ್ಲ. ಅವರ ಪಾತ್ರ ಇದರಲ್ಲಿ ಯಾವುದೂ ಇಲ್ಲವೂ ಇಲ್ಲ. ಅವ್ರು ರಾಜೀನಾಮೆ ಕೊಡೋಂಥ ಅಗತ್ಯನೂ ಇಲ್ಲ. ಆ ಚರ್ಚೆ ಸಂಪೂರ್ಣವಾಗಿ ಅಪ್ರಸ್ತುತವಾಗಿದೆ. ಇಲ್ಲ, ಇವತ್ತು ಹೊಸಕೋಟೆ ತಾಲೂಕಾದ್ಯಂತ ಇವತ್ತು ನಾವು ಸಾಕಷ್ಟು ಬೆಂಗಳೂರಿನ ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಹೋಬಳಿಗಳಂದರೆ ಅನುಗೊಂಡಳ್ಳಿ ಹೋಬಳಿ ಆಗಿರ್ಬೋದು, ಸೂಲ್ಬೆಲೆ ಹೋಬಳಿ ಆಗಿರ್ಬೋದು, ಈ ಭಾಗಗಳಲ್ಲಿ ಅಕ್ರಮವಾಗಿ ಬೆಂಗಳೂರಿಂದ ಕಸನ ತಂದು ಅಲ್ಲಿ ಡಂಪ್ ಮಾಡೋಂಥದ್ದನ್ನು ನಾವು ನೋಡಿದ್ದೀವಿ. DC ಜಿಲ್ಲಾಧಿಕಾರಿಗಳ ಜೊತೆ ನಾವು ಚರ್ಚೆ ಮಾಡಿ ಹೊಸಕೋಟೆ ತಾಲೂಕಿನ ಮೇಡಿಮಲ್ಸಂದ್ರ ಗ್ರಾಮದಲ್ಲಿ ಕೂಡ ನಾವೊಂದು ದಾಳಿ ಮಾಡಿ ಅಲ್ಲಿ ಎಲ್ಲ ಇರೋಂಥ ಗಾಡಿಗಳನ್ನ ಜಪ್ತಿ ಮಾಡಿ ಸೀಸ್ ಮಾಡಿ
ಅಲ್ಲಾಗ್ತಾ ಇದ್ದಂಥ ಅಕ್ರಮವಾದಂಥ ಚಟುವಟಿಕೆಗಳನ್ನ ನಾವು ನಿಲ್ಲಿಸಿದ್ದೀವಿ. ಅದೇ ರೀತಿಯಲ್ಲಿ ನೀವು ಹೇಳ್ದಂಗೆ ಗಿಡಪನಹಳ್ಳಿ ಭಾಗದಲ್ಲಿ ಮತ್ತು ಸೂಲುಬೆಲೆ ಭಾಗದಲ್ಲಿ ಕೂಡ ಈ ರೀತಿಯಾಗಿ ಏನು ವೇಸ್ಟ್ ಡಂಪಿಂಗ್ ಆಗ್ತಾ ಇದೆ, ಆ ವೇಸ್ಟ್ ಡಂಪಿಂಗ್ನು ಕೂಡ ನಾವು ಕಡಿವಾಣ ಹಾಕೋಕ್ಕೆ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾಯಿದ್ದೀವಿ. ಇವತ್ತು ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆ ಇವೆರಡರ ಸಹಯೋಗದೊಂದಿಗೆ ಈ ಚಟುವಟಿಕೆಗಳನ್ನ ನಿಲ್ಲಿಸೋಕ್ಕೆ ಏನೇನೆಲ್ಲ ಕಾರ್ಯಕ್ರಮಗಳು ಮಾಡಬೇಕು ಮಾಡ್ತಾಯಿದ್ದೀವಿ. ಈಗಾಗಲೇ ನಾವು ನಮ್ಮ ಅವಧಿಯಲ್ಲಿ ಏನು ನಮ್ಮ ಚೊಕ್ಕಸಂದ್ರ ಗ್ರಾಮದ ಹತ್ರ ಸುಮಾರು ಒಂದು 20-25 ಎಕರೆ ಒಂದು ಪ್ರದೇಶದಲ್ಲಿ ಏನು ಈ ರೀತಿಯಾದಂಥ ಇಲ್ಲೀಗಲ್ ಡಂಪ್ ಇತ್ತು ಅದನ್ನು ತೆರವು ಮಾಡಿ ಅಲ್ಲಿಂದ ಬರ್ತಾ ಇದ್ದಂಥ ಕಲುಷಿತ ನೀರನ್ನ ಏನು ಬಂದು ಕೆರೆಗಳಲ್ಲಿ ನಿಲ್ತಾಯಿತ್ತು ಅದನ್ನ ತಡೆಗಟ್ಟಕ್ಕೆ ಈಗಾಗಲೇ ನಾವು ಕ್ರಮ ಮಾಡಿದ್ದೀವಿ. ಮೇಡಿ ಮಲ್ಸಂದ್ರದಲ್ಲಿ ಕ್ರಮ ಮಾಡಿದ್ದೀವಿ. ನಮ್ಮ ಗಮನದಲ್ಲಿ ಸೂಲುಬೆಲೆ ಹೋಬಳಿಯಲ್ಲಿ ಮತ್ತು ನಂದಗುಡಿ ಹೋಬಳಿಯ ತಾವರೆಕೆರೆ ಗಡಿ ಭಾಗದಲ್ಲಿ ಇನ್ನೂ 2 ಜಾಗ ಈ ಥರದ್ದಿದೆ ಅಂತ ಮಾಹಿತಿ ಇದೆ. ಅದ್ರ ಮೇಲೂ ಕೂಡ ಸೂಕ್ತವಾದ ಕ್ರಮನ ನಾವು ತಗೋತೀವಿ. ಅನುಮತಿ ಮಾಡ್ಕೊಂಡು ಇನ್ನೇನು ಕೆಲಸ ಪ್ರಾರಂಭ ಮಾಡಿದ್ದೀವಿ. ಅದ್ರ ಜೊತೆಗೆ ಇವತ್ತೇನು ಮೊನ್ನೆ ಆದಂಥ ಮಳೆಗಳಲ್ಲಿ ಹಳ್ಳಗಳು ಬಿದ್ದಿರ್ತಕ್ಕಂಥ ರಸ್ತೆಗಳಲ್ಲಿ ಇವತ್ತು ಅದನ್ನು ಕೂಡ ಫಿಲ್ಲಿಂಗ್ ಮಾಡೋಕ್ಕೆ ಸುಮಾರು ಒಂದು 4.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಆ ಕಾಮಗಾರಿನೂ ಕೂಡ ಪ್ರಾರಂಭ ಆಗಿದೆ. ಈಗಾಗಲೇ ಇವತ್ತು ನಾವು ನಿಮಗೆ ಈ ಒಂದು ಇಂಟರ್ವ್ಯೂ ಕೊಡ್ತಾ ಇದ್ದಂಗೆ ಅಲ್ಲಿ ಕೆಲಸ ನಡೀತಾ ಇದೆ. ಇವತ್ತು ಅದ್ರ ಬಗ್ಗೆ ಮಾಲೂರು ರೋಡ್ ಬಗ್ಗೆ ಒಂದು ಗಮನಿಸಬೇಕಾದಂಥದ್ದು ಏನಂದರೆ, ಯಾರು ಆ ಒಂದು ಹೊಸಕೋಟೆಯಿಂದ ನಮ್ಮ ಜಡಗೇನಹಳ್ಳಿ ಗಡಿಯವರೆಗೂ ಮಾಡಿದಂಥ ಗುತ್ತಿಗೆದಾರರಿದ್ದರು, ಅವರು ಮಾಡಿದಂಥ ಒಂದು ಕಳಪೆ ಕೆಲಸದಿಂದ ಇವತ್ತು ಒಂದು ಮಳೆ ಬಂದರೆ ಸಾಕು ಅಲ್ಲಿ ರೋಡ್ ಕಿತ್ತೋಗ್ತದೆ. ನಾನು ಪ್ಯಾಚ್ ಇಲ್ಲ ಹಾಕಿದ್ರೆ ಮುಂದಕ್ಕೆ ಕಿತ್ತೋಗ್ತದೆ, ಅದನ್ನು ಪ್ಯಾಚ್ ಹಾಕಿದ್ರೆ ಅದ್ರ ಮುಂದೆ ಕಿತ್ತೋಗ್ತದೆ. ಆ ಒಂದು ಕಳಪೆ ಕೆಲಸದಿಂದ ಹಿಂದಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆದಂಥ ಕಳಪೆ ಕೆಲಸದಿಂದ ಇವತ್ತು ಆ ರೋಡ್ ಆ ಥರದಲ್ಲಿದೆ. ಮುಂದಿನ ದಿನಗಳಲ್ಲಿ ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರ ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಅದನ್ನು ಸಂಪೂರ್ಣವಾಗಿ ಕಾಂಕ್ರೀಟ್ CC ರಸ್ತೆ ಮಾಡ್ತಾ ಇದ್ದೀವಿ. ಅದರಿಂದ ಸಾರ್ವಜನಿಕರಿಗೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ. ತಾತ್ಕಾಲಿಕವಾಗಿ ಆ ಕಿತ್ತೋಗಿರ್ತಕ್ಕಂಥ ಪಾಟ್ ಹೋಲ್ಗಳು ಹಳ್ಳಗಳಿರ್ತಕ್ಕಂಥದ್ದನ್ನೆಲ್ಲ ನಾವು ಇವತ್ತು ಫಿಲ್ ಮಾಡಿ ಅದಕ್ಕೊಂದು ಪರಿಹಾರ ಕೊಡ್ತೀವಿ.